ಥ್ರಿಲ್ ಇಲ್ದೆ ಲವ್ ಮಾಡಕ್ಕಾಗಲ್ವೇ? ಫಿಲ್ಮ್ ಸ್ಟಾರ್ ಮನೆ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳೋದು, ಆಮೇಲೆ ಬಾ ಮದ್ವೆ ಆಗೋಣ ಅಂದ್ರೆ ಯಾರಿಗಾದ್ರೂ ಶಾಕ್ ಆಗದೆ ಇರುತ್ತಾ ಹೇಳಿ? ನಮ್ಮ ನೆನಪಿರಲಿ ಪ್ರೇಮ್ಗೂ ಹಾಗೆ ಆಯ್ತು. ಹೆಸರು ಗುಡ್ ಆಫ್ಟರ್ನೂನ್, ನಾನು ಅಂತ ಆಟೋಗ್ರಾಫ್ ಕೊಡ್ತೀರಾ ನಿಮಗೆ? ಪಿಕ್ಚರ್ ನೋಡ್ರ ಚಾರ್ಮಿನ್ ಅದು? ನೋಡಿದ್ದೀನಿ, ನಿಮ್ಗೆ ತುಂಬ ಇಷ್ಟ ಆಗಿದ್ದೀರಾ. ಥ್ಯಾಂಕ್ ಯು. ಐ ಲವ್ ಯು ಲಾಟ್. ಸೊ ಮದುವೆ ಮಾಡ್ಕೊಬೇಕಂತ ಇದ್ದೀನಿ. ಯಾರನ್ನ? ನಿಮ್ಮನ್ನೇನೆ. ನೋಡಪ್ಪ ಮದುವೆ ಮಾಡ್ಕೊಳಕ್ ಬಂದಿದ್ರು. ನಿಮ್ಮ ಮಿಸ್ಸಸ್ ಅವರು? ಇಲ್ಲ, ನಮ್ಮ ಆಂಕರು. ಸರ್ ಹೇಳಿ ಸರ್, ಏನು ಮಾಡ್ತೀರಾ? ಏನಕ್ಕೆ ನಂಗೆ ನೀವು ತುಂಬ ಇಷ್ಟ. ಅದಕ್ಕೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ನಿಮ್ಗೆ. ಪರವಾಗಿಲ್ಲ ಸರ್, ಎರಡನೇ ಮದುವೆ ಮಾಡ್ಕೊಂಡು ಪರವಾಗಿಲ್ಲ, ಇಬ್ರು ಹೋಗ್ಬಿಟ್ಟು ಕೇಳ್ಬಿಟ್ಟು ಬರೋಣ. ಮಾಡೋ ಕಂಡ್ರೆ ನಂಗಾಗಲ್ವೇ? ನೋಡಿ ಸರ್, ಮನೆಗೆ ಹೋಗ್ಬಿಟ್ಟು ಮಾತಾಡೋಣ. ಆಯ್ತು, ಮಾತಾಡ್ತೀನಿ, ಮಾತಾಡ್ರಿ. ಸರಿ ಬನ್ನಿ ಸರ್, ಹೋಗೋಣ. ಬರ್ತಾರೆ, ನಾವು ವೈಟ್ ಬರ್ತಾರೆ. ಸರಿ, ಎಂಟ್ರಿ ಮಾಡಪ್ಪ, ಮಾಡಂಗಿದ್ರ? ಪರವಾಗಿಲ್ಲ, ಇವ್ರ ಜೊತೆನೇ ಇಂಟರ್ವ್ಯೂ ಮಾಡ್ಕೊಳ್ಳೋಣ ಅಲ್ಲ. ಎಲ್ಲಿ ಸರ್, ಇವಾಗ ಬರ್ತಾರಾ ನಿಮ್ಮ? ಬರ್ತಾರಮ್ಮ, ಬಂದಲ್ಲಿ ಏನಕ್ಕೆ? ಪರವಾಗಿಲ್ಲ ಸರ್, ಮಾಡ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲ, ನಮ್ಗೆ ನೀವು ತುಂಬಾ ಇಷ್ಟ, ಅದಕ್ಕೆ ಕೇಳ್ತಿರೋದು. ಇವಾಗ ಒಂದು ಕೋಟಿ ಅದಕ್ಕೆ ನೋಡಿ, ಆರ್ಟಿ ನಗರಿಂದ ಬಂದಿದ್ದೀನಿ. ಕೋಟಿ ಜನ ಹುಡುಗಿರು ಮದುವೆ ಆಗುತ್ತಾ? ನಾನು ಆಗಕ್ಕಾಗಲ್ಲ, ಬಟ್ ನಾನು ಹುಡ್ಕೊಂಡೆಲ್ಲ ಬಂದಿದ್ದೀನಿ ನೋಡಿ ಸರ್. ಎಲ್ಲರೂ ಹುಡ್ಕೊಂಡ್ ಬರ್ತಾರೆ, ಎಲ್ಲರೂ ಬಂದು ಸಿನಿಮಾ ನೋಡ್ತಾರೆ, ಎಲ್ಲರೂ ಹೇಳ್ತಾರೆ ಸರ್ ಐ ಲವ್ ಯು ಅಂತ. ಎಲ್ಲರೂ ಮದುವೆ ಆಗೋದಕ್ಕಾಗುತ್ತಾ? ಅಂದ್ರು ಸರ್, ಅವಾಗಿಂದ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಬರ್ಲಿ, ವೆಯ್ಟ್ ಮಾಡಿದಕ್ಕೆ ನಾನು ಮದುವೆ ಆಗ್ಬೇಕು. ಯು ಕ್ಯಾನ್ ಆಸ್ಕ್ ಯುವರ್ ವೈಫ್, ಬಟ್ ಐ ಲೈಕ್ ಯು ಅ ಲಾಟ್, ದಟ್ಸ್ ವೈ ಐ ಆಮ್ ಸೇಯಿಂಗ್. ನನ್ನ ಫ್ಯಾನ್ ಒಬ್ರು ಬಂದಿದ್ದಾರೆ, ನನ್ನ ಮದುವೆ ಆಗ್ಬೇಕಂತೆ. ಅದಕ್ಕೆ ನಾನು ಹೇಳಿದೆ, ನನ್ನ ವೈಫ್ ಬರ್ತಾಳಮ್ಮ, ಅವಳನ್ನ ಕೇಳ್ಬಿಟ್ಟು ನೀವೇ ಡಿಸೈಡ್ ಮಾಡ್ಕೊಳ್ರಿ. ಕೆಳಗಡೆ ಬಾ. ಬರ್ತಾರಾ ಸರ್ ಇವಾಗ? ಬರ್ತಾರಮ್ಮ. ನೀವಿಲ್ಲ ಅಂದ್ರೆ ನೋಡಿ ಸರ್, ನಾನು ಸತ್ತೋಗ್ತೀನಿ. ಅದಕ್ಕೆ ನುಡ್ಗಿರೋ ಇದ್ಯಾಕೆ ಮಾಡ್ತಿರೋ, ಲವ್ 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 ಅಂತ ಕಣ್ಣೀರಿಡ್ತಿರೋ. ಅದಕ್ಕೆ ಇಲ್ಲಿ ತನಕ ಹುಡ್ಕೊಂಡ್ ಬಂದಿನಿ. ಆರ್ಟಿ ನಗರ್ ಎಲ್ಲಿದೆ? ಇದೆಲ್ಲಿದೆ ನೋಡಿ ಸರ್. ಆರ್ಟಿ ನಗರ ಎಲ್ಲಿದೆ? ಇಲ್ಲೇ ಇರೋದು, ಬೆಂಗಳೂರು. ಅಂದ್ರು ಸರ್, ನಾನು ಹುಡುಗಿಯಾಗಿ ಕಷ್ಟಪಟ್ಟು ಬಂದಿದ್ದೀನಿ ನೋಡಿ. ಅಯ್ಯೋ, ಆರ್ಟಿ ನಗರಿಂದ ಕಷ್ಟಪಟ್ಕೊಂಡ್ ಬರೋಂಥದ್ದು. ನೀವು ಇಷ್ಟ ಇದ್ದೀರಾ, ಅದಕ್ಕೆ ಕಷ್ಟಪಟ್ಟು ಬಂದಿದ್ದೀನಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಬರ್ತಾರೆ ಸರ್ ನಿಮ್ಮ ಮಿಸ್ಸಸ್? ಎಲ್ಲ ಬಂದರೆ ಜಗಳ ಆಡ್ತಾರೆ. ಪರವಾಗಿಲ್ಲ ಸರ್, ಆಡ್ತೀನಿ ನಾನು ನೋಡಿ. ಬರ್ತಾ ಇದ್ದಾರಂತೆ. 5 ನಿಮಿಷ ಜಗಳ ನೋಡ್ಕೊಂಡು ಹೋಗಿ. ಯಾಕಂದ್ರೆ ಓದೋರು ಇಷ್ಟಪಡ್ಬಾರ್ದು ಸರ್. ಸಾರಿ. ಕರೀರಿ ಸರ್ ಅವ್ರನ್ನ. ಬರ್ತಾಳೆ, ಒಂದು ನಿಮಿಷ ಮಾತಾಡ್ತಾರೆ. ಇಡೀ ಕ್ಯಾಂಪಸ್ ಅಲ್ಲಿ ಎಷ್ಟು ಜನ ಹುಡುಗರಿದ್ದಾರೆ, ಬಡ್ಡಿ ಮಗಂದು ನೀನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟೆ. ಆಯ್ತು ನೋಡಿ, ಓಡು ಮನೆಗೆ ಓಡು. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಮ್ಯಾಮ್? ನಿಂಗೇನು ಇಬ್ಬರಿಗೂ ಹುಡುಗಿರ್ಬೇಕಾ? ಯಾವಳ ಅವಳು? ಹೋಗಮ್ಮ, ಆಯ್ತು ಹೋಗಮ್ಮ, ತುಂಬ ಓವರ್ ಮಾಡ್ಬಾರ್ದು. ಓವರ್ ಮಾಡ್ತಿಲ್ಲ ಸರ್, ನೋಡಿ ಅವಾಗಿಂದ ನಿಂತ್ಕೊಂಡಿದ್ದೀವಿ, ಇಷ್ಟಪಟ್ಟು ನೋಡಿ. ಆಯ್ತು ಹೋಗಿ ಹೇಳಿ ಮ್ಯಾಮ್ ಸ್ವಲ್ಪ ಅವ್ರಿಗೆ. ನೋಡಿ ಅವಾಗಲೇ ಅಂದ್ರೆ ತಾನೇ ಪರ್ಮಿಷನ್ ಸಿಕ್ಕಿದ್ರೆ ಮಾಡ್ತೀನಿ ಅಂತ. ನೋಡಿ ಸರ್, ಒಂದೇ ಸಾಕು. ವ್ಯಾಲೆಂಟೈನ್ಸ್ ಡೇ ದಿನಾನೇ ಮದುವೆ ಆಗ್ಬೋದು ನೋಡಿ ಸರ್. ಆಯ್ತು, ಒಂದು ಸಾಕಾಗಿರೋದು. ಪರವಾಗಿಲ್ಲ ಸರ್, ನೋಡಿ ಅವರೇ ಒಪ್ಕೊಂಡಾಯ್ತು. ನೀವೇ ಅಂದ್ರಿ ತಾನೆ ಅವಾಗಲೇ ಅವ್ರಿಗೆ ಕೇಳಿ ಅಂತ, ಕೇಳ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ ಮ್ಯಾಮ್. ಅತಿ ಮಾಡಬಾರ್ದು. ಅತಿ ಮಾಡ್ತಿಲ್ಲ ಸರ್, ಪ್ರೀತಿ ತೋರಿಸ್ತಿದ್ದೀನಿ ಅಷ್ಟೇ ಸರ್. ಸಾಕು, ಇರೋ ಪ್ರೀತಿ ಸಾಕು. ನೋಡಿ ಸರ್ ಏನು ಮಾಡ್ತೀರಂತ, ನಿಮ್ಮ ಮಿಸ್ಸಸ್ ಒಪ್ಕೊಂಡಿದ್ದಾರೆ ಅಲ್ವಾ? ಮೊದಲ ಜಳಕ ಅದನೆನೆದರೆ ಪುಳಕ, ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಕ್ಕೆ, ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ ರಾಧೆ ರಾಧೆ. ನೋಡಿದ್ರಲ್ಲ ಹೆಂಗೆ ಗಾಬರಿ ಆದ್ರು ಅಂತ. ಮುಂದೆ ನೀವು ಕೂಡ ಇದೇ ರೀತಿ ಬಕ್ರ ಆಗಬಹುದು. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.